ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಫೆಬ್ರವರಿ 12ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ಈ ಬಾರಿ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಇನ್ನು ಕೂಡ ಹೆಸರುಗಳನ್ನು ನೋಂದಾಯಿಸಿಕೊಂಡಿಲ್ಲ ಅಂತಂದ್ರೆ ಈಗಲೇ ನಂಬರ್ಸ್ಗೆ ಕರೆ ಮಾಡಿ ತಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಈ ಪದ ತುಂಬ ಜನ ಯೂಸ್ ಮಾಡ್ತಿರ್ತಾರೆ. ಏನು ಅಂತಂದರೆ ಎಲ್ಲೋ ಒಂದು ಕಡೆ ದೃಷ್ಟಿ ಆಗಿಬಿಡುತ್ತೆ ನಮಗೆ ತುಂಬ ಬೇಗ. ಎಲ್ಲೋ ಒಂದು ಕಡೆ ಚೆನ್ನಾಗಿ ರೆಡಿಯಾಗಿದ್ದಾಗಿರಬಹುದು, ಅಥವಾ ಮನೇನ ನಾವು ಅದ್ದೂರಿಯಾಗಿ ನಿರ್ಮಿಸಿದಾಗಿರಬಹುದು. ಎಲ್ಲಾದರೂ ಒಂದು ಫಂಕ್ಷನ್ಗೆ ಹೋಗಿ ಬಂದರೆ ದೃಷ್ಟಿ ಆಗುತ್ತೆ. ಬಹುಶಃ ಹೆಣ್ಮಕ್ಳು ಗಂಡು ಮಕ್ಕಳು ಸಾಮಾನ್ಯವಾಗಿ ಹೇಳ್ತಿರ್ತಾರೆ, ವಿಶೇಷವಾಗಿ ಹೆಣ್ಣು ಮಕ್ಳಿಗಾಗುವಂಥ ಸಮಸ್ಯೆ. ಇನ್ನು ಕೈಯಲ್ಲಿ ಕಪ್ಪು ದಾರ ಅಥವಾ ಕಾಲಲ್ಲಿ ಕಪ್ಪು ದಾರ ಹಾಕಿರ್ತಾರೆ, ಆ ದೃಷ್ಟಿನ ಅವಾಯ್ಡ್ ಮಾಡೋಕ್ಕೆ. ಈ ದೃಷ್ಟಿ ಅಂತಂದ್ರೇನು? ಈ ದೃಷ್ಟಿ ತೆಗಿಬೇಕು ಅಥವಾ ದೃಷ್ಟಿ ನಮಗೆ ತಾಗಬಾರ್ದು ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಮ್ಮ ಈ ಥರದ್ದು ಯಾಕೋ ನನಗೆ ಸ್ವಲ್ಪ ನಂಬಿಕೆ ಇರಲ್ಲ, ನಿಜ ಇರಲ್ಲ. ನಾನು ಸ್ವಲ್ಪ ಹಾಗೆ. ಆಮೇಲೆ ನಾನು ಈ ವೃತ್ತಿಗೆ ಬರಬೇಕಾದ್ರೂ ಅಷ್ಟೇ ನನಗೆ ಅದು ರಿಸಲ್ಟ್ ಕೊಟ್ಟಿದ್ದರೆ ನಂದು ಆ ಮನಸ್ಸು. ಮೊದಲು ದೇವರು ಇಲ್ಲ ಅನ್ನೋ ಮನೋಭಾವನೆ ನಂದು. ಈ ಪ್ರಕೃತಿ ಅದು ಸಹಜವಾಗಿ ನಡೆಯುವಂಥದ್ದು. ಇದೆಲ್ಲ ಏನೇನೋ ಮಾತಾಡ್ತಾರೆ ಅಥವಾ ಇವರು ಜೀವನ ಮಾಡಲಿಕ್ಕೆ ಇವೆಲ್ಲ ಮಾಡ್ತಾರೆ, ಇವೆಲ್ಲ ನನಗೆ ನಿಜ ನಾನು ಕಾಡಿತ್ತು. ಆದರೆ ನನ್ನನ್ನು ಒಬ್ಬರು ನಾನು ಎಲ್ಲಿ ಇದ್ದದ್ದು ಪ್ಲಸ್ ನಾಳೆ ಏನು ಮಾಡ್ತೀನಿ ಅನ್ನೋದನ್ನು ನನಗೊಬ್ಬರು ಹೇಳಿದಾಗ ನಾನು ಮತ್ತೀಗ ಅದೇ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿದ್ದು ಕೂಡ ವಿಶ್ವವಿಜಯ ಜ್ಯೋತಿಷ್ಯಾಲಯ ಅಂತ, ವಿಶ್ವವಿಜಯ ಜ್ಯೋತಿಷ್ಯಾಲಯ ಅಂಥೇಳಿ ನನ್ನ ಗುರುಗಳು ಬಾಲಕೃಷ್ಣ ಅಂಥೇಳಿ ಅವರು, ನಾನು ಇದನ್ನು ಜ್ಯೋತಿಷ್ಯದಲ್ಲಿ ಸ್ವಲ್ಪ ಹೆಚ್ಚಿಗೆ ನಾನು ಹೊರಟು ಅಧ್ಯಯನ ಮಾಡಬೇಕಾದ್ರೆ ಅವರು ಕಾರಣರಾಗ್ತಾರೆ. ಯಾಕೆ ನಾನು ನಂಬಲಿಲ್ಲ, ನಂಬೋದು ಇಲ್ಲ ಸ್ವಲ್ಪ, ನನ್ನ ಸ್ವಭಾವ ಹಾಗೆ. ಆಮೇಲೆ ಈಗ ನೀವು ಕೇಳ್ತಾ ಇದ್ದೀರಲ್ಲ, ಈ ಅಹಿತ ದೃಷ್ಟಿ, ನೀಚ ದೃಷ್ಟಿ, ಕ್ರೂರ ದೃಷ್ಟಿ ಅಂತ ಈ ದೃಷ್ಟಿಗಳು ಹೇಳ್ತಾರೆ. ಬಹುಶಃ ಮಂತ್ರದ ಮೂಲಕವೋ ಅಥವಾ ಅವರ ಬಾಯಿ ವಾಡಿಕೆ ಪದಗಳೇನೋ ಬಡ್ಕೊಳ್ತಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಇದು ಸತ್ಯ ಕೂಡ. ನಾನು ಅಂದ್ಕೊಳ್ಳೋದು ಹಾಗೆ. ಏನೋ ದೃಷ್ಟಿ ಅಂದ್ಬಿಡ್ತಾರೆ, ಇವ್ರು ತುಂಬ ಚೆನ್ನಾಗಿದ್ದಾರೆ ಅಂತ ಹೊಗಳ್ಕೊಳ್ಳೋದು, ಹಿಂದ್ಗಡೆ ಹೊಗಳ್ಕೊಳ್ಳೋ ಪದಗಳ ಇವು ಅಂತ ನಾನು ಏನೋ ಒಂಥರ ಆಗ ಅಂದ್ಕೊಳ್ತಾ ಇದ್ದೆ ನಾನು. ನಿಜವೇನೇನೋ ಅಂತ. ಕೆಲವ್ರಿಗೆ ಅದಾಗುತ್ತೆ. ಇನ್ನು ಕೆಲವರು ಸೌಂದರ್ಯಕ್ಕೆ ದೃಷ್ಟಿ ಆಗ್ತಕ್ಕಂತಹದ್ದು ಬೇರೆ. ಇನ್ನು ಇವರು ಚೆನ್ನಾಗಿದ್ದಾರಲ್ಲ, ಬಾ ಏನಪ್ಪ ಇವರು ಇಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ ಒಳಗಡೆ ಈ ದುರ್ಯೋಧನನ ಕುಯುಕ್ತಿ ಬುದ್ಧಿ ಅಂತಾರಲ್ಲ, ಅದನ್ನು ಇಟ್ಕೊಂಡು ಮನಸ್ಸಲ್ಲಿ ಅವರು ಮಾಡ್ತಾಗ ಅಯ್ಯೋ ಅಂತ ಅಂದರೆ ಸಾಕು, ಮತ್ತೆ ಅವ್ರದ್ದು ಕೆಡು ಬಿದ್ದೋಗುತ್ತೆ. ಇದನ್ನು ನಾನು 10 ನೋಡಿದ್ದೀನಿ, ಗಮನಿಸಿದ್ದೀನಿ. ಅಲ್ಲಿ ನನಗೆ ಸ್ವಲ್ಪ ಅನ್ನಿಸ್ತು. ಆಮೇಲೆ ಈ ಸೌಂದರ್ಯ ನನಗೇನು ಅಷ್ಟು ಅನಿಸ್ತಾ ಇರಲಿಲ್ಲ. ಬಿಡು, ಅದು ಸಾಧ್ಯನೇ ಇಲ್ಲ. ದೃಷ್ಟಿ ಆದಾಗ ಊಟ ಕೂಡ ಸೇರೋದಿಲ್ಲ ಗುರುಗಳೇ. ಕೆಲವರದ್ದು ಇದನ್ನು ಕೇಳಿದ್ದೀನಿ, ಬಟ್ ನನಗೆ ಅದು ನಡೆದಿಲ್ವಲ್ಲ, ಅದಕ್ಕೆ ನಾನು ತೊಗೊಳ್ಳಲ್ಲ, ಅದನ್ನು ಹಾಗೆ ತೊಗೊಳ್ಳಲ್ಲ. ಆಮೇಲೆ ಒಂದು ಬಾರಿ ಯಾವುದೋ ಒಂದು ಫಂಕ್ಷನ್ ಮಾಡಿ ಆಚೆ ಬಂದಾಗ, ಈ ಒಂದು ಕಲ್ಯಾಣೋತ್ಸವ ಅಂತ ಅನ್ಕೋತೀನಿ ನಾನು, ಅದನ್ನು ಮಾಡಬೇಕಾದ್ರೆ ಚೆನ್ನಾಗಿತ್ತು. ನನಗೆ ಎಂತಹದ್ದು ಏನೂ ಕಾಣಿಸ್ಲಿಲ್ಲ. ಆಮೇಲೆ ಅದನ್ನು ಮುಗಿಸಿ ಬರಬೇಕಾದ್ರೆ 10 ಜನಕ್ಕೆ ಎಲ್ಲ ಆಶೀರ್ವಾದ ಮಾಡಬೇಕಾದ್ರೆ ಅದು ಸುಮಾರು ಒಂದು ಲೈನ್, ಅದನ್ನು ಅರ್ಧ ಮುಕ್ಕಾಲು ಗಂಟೆ ಆಯ್ತು ನಾನು ಆಚೆ ಬರಬೇಕಾದ್ರೆ. ಅದನ್ನು ಮಾಡಿ ಆದಮೇಲೆ ಬರ್ತಾ ಇಮಿಡಿಯೇಟು ನನಗೆ ಯಾಕೋ ವಾಕರಿಕೆ ಸ್ಟಾರ್ಟ್ ಆಗಿದ್ದು. ಆಮೇಲೆ ಒಂದು ಸೈಡ್ ಹೆಡ್ಯಾಕ್ ಬಂತು. ಫುಡ್ಡು ಅಥವಾ ಇದು ನನಗೇನು ಅದರ ಚಿಂತೆ ಇಲ್ಲ, ಯಾವಾಗಲೂ ನನಗೆ ಆ ಥರ ಏನು ಆಗಿಲ್ಲ. ಮಾತುಗಳಿಗೆ ದೃಷ್ಟಿ ಹಾಕಿರ್ತಾರೆ, ಅದನ್ನೇ ನಾನು ನಂಬಲ್ಲ ಅಂತ ಹೇಳಿದೆ. ಅದನ್ನು ನಾನು ನಂಬಲ್ಲ ಅಂತ ಹೇಳೋದು. ನಾನು ಯಾವಾಗಲೂ ಮಾಡಿರ್ತೀನಿ, ಅದು ನನಗೆ ನಡೆಯಲ್ಲ ಕೂಡ. ಸರಿ ಇರ್ಬೋದು ಬಿಡು ಅಂತೇಳಿ ನೋಡೋಣ ಅಂತೇಳಿ ಅಲ್ಲೇ ಬರಬೇಕಾದ್ರೆ ನಮ್ಮ ಬಂಧುಗಳ ಮನೆಗೆ, ಒಬ್ಬರ ಮನೆಗೆ ಹೋದೆ. ಆ ಬಂಧುಗಳ ಮನೆಗೆ ಹೋದಾಗ ಅವರು ಒಂದು ಬಾಂಡ್ಲಿಗೆ ಈ ಒಟ್ಟು ಏನೇನೋ ಹಾಕಿದರು. ಈ ಎಂಥದ್ದು ಈರುಳ್ಳಿ ನೀವು ಬಿಡಿಸ್ತೀರಲ್ಲ, ಆ ಸಿಪ್ಪೆ ಅದು, ಪ್ಲಸ್ ಬೆಳ್ಳುಳ್ಳಿಯಿಂದ ತೆಗೆದಿರ್ತಕ್ಕಂಥದ್ದು ಆ ಪೀಲ್ ಇದೆಯಲ್ಲ, ಅದನ್ನು ಕೂಡ ಹಾಕಿ ಸ್ವಲ್ಪ ಬಿಸಿ ಮಾಡಿ, ಸ್ವಲ್ಪ ಸಾಸಿವೆನೂ ಹಾಕಿ, ಒಣಮೆಣಸಿನಕಾಯಿ ಒಂದಷ್ಟು ಹಾಕಿ ಮಾಡಿದ್ರು. ಅದ್ರ ಘಾಟ್ ಅದು ಬರ್ತಾ ಇದೆ. ಅದರದ್ದು ಏನಾದರೂ ಒಂದು ಅದು ಹ್ಯಾಂಡ್ಲ್ ಬರುತ್ತಲ್ಲ ಹಿಡ್ಕೊಳ್ಳೋದು, ಅದರಲ್ಲಿ ತೊಗೊಂಡು ಬಂದು ಮತ್ತೆ ನನಗೆ ಹಿಂಗೆ ಮಾಡಿ ಇಳಿ ತೆಗೆದುಬಿಟ್ಟು ಮತ್ತೆ ಏನು ಥೂ ಅಂತ ಕೇಳಿದ್ರು ಅಂದಾಯಿತು. ಮತ್ತು ಒಗೆದ್ರಮ್ಮ ಅಲ್ಲಿ. ಒಗೆದ ಮೇಲೆ ಬಹುಶಃ ಒಂದು 6-7 ನಿಮಿಷ ಅನ್ಕೋತೀನಿ ನಾನು. ಆಮೇಲೆ ಒಂದು ಏನೋ ಜ್ಯೂಸ್ ಮಾಡಿಕೊಟ್ರು. ನಾನು ಯಾವ ಬಂಧುಗಳ ಮನೆಗೂ ಕೂಡ ಸಾಮಾನ್ಯವಾಗಿ ಹೋಗಲ್ಲ. ಅಲ್ಲಿಂದ ಆಚೆಗೆ ಹೋಗಬೇಕಾದ್ರೆ ನಾನು ಎಲ್ಲ ಮನೆಗಳಿಗಾಗಲಿ ಹೊಸದಾಗಿರೋ ಟೆಂಪಲ್ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆಗಳನ್ನು ನಾನು ಮಾಡಿಸೋವಂಥದ್ದು, ಪ್ಲಸ್ ಹೊಸದಾಗಿರ್ತಕ್ಕಂಥ ಮನೆಯ ಗೃಹ ಪ್ರವೇಶಾದಿಗಳು ನನ್ನ ಶಿಷ್ಯರಿದ್ದಾಗ ಅಲ್ಲಿಗೆ ಹೋಗಿ 10 ನಿಮಿಷ ಒಂದು ಪ್ರವಚನ ಮಾಡಿ ಬರ್ತೀನಿ. ಇದು ನನ್ನದ್ದು. ಆದರೆ ಅವತ್ತು ಅವರು ಬಿಡಲಿಲ್ಲ. ಅಲ್ಲಿ ಅವರು ಕೂಡ ಸುಮಾರು ವರ್ಷಗಳಲ್ಲಿದ್ದರು, ಅಮೇರಿಕಾದಿಂದ ಬಂದಿದ್ದರು.
ಹಾಗೆ ಬಂದು ಹಾಗೆ ಹೊಸದಾಗಿ ಕಟ್ಟಿದ್ರಲ್ಲ ಹೋಗಿ ಬಂದು ಜ್ಯೂಸ್ ಕೊಟ್ಟಾದಮೇಲೆ 2-3 ನಿಮಿಷಕ್ಕೆ ನನಗೆ ಒಂದು ಸೈಡ್ ಇತ್ತಲ್ಲ ಅದು ಇಲ್ಲ ಸಡನ್ನಾಗಿ ಇಳಿದೋಯ್ತು. ಒಂದು ಟ್ಯಾಬ್ಲೆಟ್ ತೊಗೊಂಡು ಟೈಮ್ ತೊಗೊಳುತ್ತೆ, ಆ ಚೇಂಜಸ್ ಯಾಕೋ ಇಳಿದೋಯ್ತು ಅದು. ಆಮೇಲೆ ಆ ವಾಕರಕ್ಕೆ ನಿಂತೋಯ್ತು. ಓ ಗಾಡ್. ಆಮೇಲೆ ನಾನು ಏನು ಹೇಳಿಲ್ಲ ಅವರಿಗೆ, ನನ್ನೇನು ಅವ್ರಿಗೆ ಕೇಳಲಿಲ್ಲ. ಇಮ್ಮಿಡಿಯೇಟ್ ಯಾವಾಗ ಹೇಳಿದೋಯ್ತು, ಓಹೋ ಇದು ಅಹಿತ ದೃಷ್ಟಿ, ನೀಚ ದೃಷ್ಟಿ, ಕ್ರೂರ ದೃಷ್ಟಿಗಳು ಒಂದು ಇದೆ ಬಹುಶಃ ಅಂತ ನನಗೆ ಅನಿಸಿದೆ. ಬಟ್ ಅದಕ್ಕಾಗಿಯೇ ದೃಷ್ಟಿಗಳು ಹೋಗಬೇಕಾದ್ರೆ ಈಗ ಮನೆ ಈ ಥರದ್ದು ಇದೆಯಲ್ಲ, ಇಷ್ಟು ಚೆನ್ನಾಗಿದ್ದೀವಿ, ಇದು ಅವರು ಮಾಡಿದ ಪದ್ಧತಿ ಇದು. ಆದರೆ 3 ತೆಂಗಿನಕಾಯಿ 3 ನಿಂಬೆಹಣ್ಣು ಆ ಜುಟ್ಟು ಬರುತ್ತೆ ನೋಡಿ, ಅದ್ರ ಮೇಲೆ ನಿಲ್ಲಿಸಿರಬೇಕು. ಮನೆಗೆ ಆ 3 ಸೌಂದರ್ಯಕ್ಕಾಗಿರಲಿ ಅಥವಾ ಮನೆ ಚೆನ್ನಾಗಿದೆ, ಇವ್ರ ಬಿಸ್ನೆಸ್ ಚೆನ್ನಾಗಿದೆ, ಈ ತರಹದ್ದು ಏನೋ ಚೆನ್ನಾಗಿದೆ ಅಂತೇಳಿ ಯಾರೋ ಬಂದು ಹೊಗಳಿಕೆ ಮಾಡಿ ಅಸೂಯೆ ಪಟ್ಟು ಅವರ ನಿರ್ನಾಮ ಆಗಿಬಿಡ್ತಾರೆ. ಪಾಪ ಚೆನ್ನಾಗಿ ನಿರ್ಮಾಣ ಆಗಿದ್ದಾರೆ ಅವರು, ತುಂಬ ಚೆನ್ನಾಗಿರೋ ಬದುಕನ್ನು ಕಟ್ಕೊಂಡು ನಿರ್ಮಾಣ ಆಗಿದ್ದಾರೆ ಇವರು. ಆದರೆ ಇವರು ಕಣ್ಣು ದೃಷ್ಟಿ ಬಿದ್ದು ನಿರ್ನಾಮ ಆಗುವಂಥ ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ 3 ತೆಂಗಿನಕಾಯಿಗಳು 3 ನಿಂಬೆಹಣ್ಣನ್ನು ಹಿಡಿದುಕೊಂಡು ಒಂದೊಂದಾಗಿ ಆಚೆ ಹೋಗಿ ಹಿಳಿ ತೆಗೆದುಬಿಟ್ಟು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ. ಒಂದೊಂದೇ ಹಿಳಿ ತೆಗೆದು ಅಹಿತ ದೃಷ್ಟಿ, ನೀಚ ದೃಷ್ಟಿ, ಕ್ರೂರ ದೃಷ್ಟಿ ನಿವಾರಣಾರ್ಥಂ ಅಂತ ಹೇಳಿ ಇಟ್ಕೊಂಡಿದ್ದು ಮನೆಯಲ್ಲಿ ಮತ್ತೆ ಇಡಬೇಕು. ಆ ಮನೆಯಲ್ಲಿ ಇಟ್ಟಾದಮೇಲೆ 7 ದಿನಗಳ ಪರ್ಯಂತ ಅದನ್ನು ಇಟ್ಟು ಆ 7ನೇ ದಿನ ಯಾವುದಾದ್ರೂ ಅಮ್ಮನವರ ದೇವಸ್ಥಾನಕ್ಕೆ 3 ತೆಂಗಿನಕಾಯಿಯನ್ನು ಕೊಡಬೇಕು. ಆ 7ನೇ ದಿನ ಆ 3 ನಿಂಬೆಹಣ್ಣನ್ನು ಆಚೆ ಹೊಡೆದಾಕಿದ್ರೆ ಇನ್ನು ಎಂಥವ್ರು ಬಂದು ಅಸೂಯೆ ಪಟ್ಟರು, ಏನೇ ಬಂದರೂ ಆ ಮನೆಗೆ, ಆ ಮನೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ದೃಷ್ಟಿ ತಾಗೋದೇ ಇಲ್ಲ. ಇದು ರಹಸ್ಯವಾಗಿರ್ತಕ್ಕಂತಹ ತಂತ್ರ. ಇದು ಲಾಲ್ ಕಿತಾಬ್ಗೂ ಸಂಬಂಧಪಡ್ತಕ್ಕಂತಹದ್ದು, ಅಥರ್ವವೇದಕ್ಕೂ ಸಂಬಂಧಪಡ್ತಕ್ಕಂತಹ ದೃಷ್ಟಿ ದೋಷವನ್ನು ಈ ಪೂರ್ಣ ಫಲ ಹಾಗೆಯೇ ಅದೊಂದು ಶಕ್ತಿಯನ್ನು ತುಂಬಿರ್ತಕ್ಕಂಥ ನಿಂಬೆಹಣ್ಣಿಗೆ ಅಂತಹ ದೃಷ್ಟಿ ದೋಷವನ್ನು ತೆಗೆಯೋ ಶಕ್ತಿ ಇರುತ್ತೆ. ಖಂಡಿತವಾಗ್ಲೂ ಮನೆಯಲ್ಲಿ ಆಗಿರುವಂತಹ ದೃಷ್ಟಿ ದೋಷ ನಿವಾರಣೆ ಆಗಬೇಕು ಅಂತಂದರೆ ಯಾವ ಒಂದು ತಂತ್ರ ಏನು ಹೆಚ್ಚಿಗೆ ಬೇಕಾಗಿಲ್ಲ, 3 ತೆಂಗಿನಕಾಯಿ 3 ನಿಂಬೆಹಣ್ಣು ಅಷ್ಟೇ ಸಾಕು. ಸೊ ಇದು ಕೂಡ ಸಿಂಪಲ್ ಆಗಿತ್ತು, ಸಾಕಷ್ಟು ಜನಕ್ಕೆ ಇದ್ರ ಪ್ರಯೋಜನ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಗುರುಗಳೇ, ಬಹಳ ಧನ್ಯವಾದಗಳು ಈ ತಂತ್ರವನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗೂ ಕೂಡ ಮನೆಯಲ್ಲಿ ಸಾಕಷ್ಟು ರೀತಿಯಾಗಿರುವಂಥ ದೃಷ್ಟಿ ದೋಷಗಳಾಗ್ತಾ ಇದೆ, ಪದೇ ಪದೇ ಈ ಸಮಸ್ಯೆ ಬರ್ತಾ ಇದೆ ಅಂತಂದರೆ ಗುರುಗಳು ಈಗ ತಿಳಿಸಿದಂತಹ ತಂತ್ರವನ್ನು ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ಬರುವಂಥ ದೃಷ್ಟಿ ನಿಮಗೆ ಎಲ್ಲೋ ಒಂದು ಕಡೆ ಬ್ರೇಕ್ ಬೀಳುತ್ತೆ ಅಂತ ಹೇಳ್ಬೋದು. ಅದರ ಜೊತೆಯಲ್ಲಿ ಇನ್ನೂ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ತೊಂದರೆಗಳಾಗ್ತಾ ಇದೆ ಅಂತಂದರೆ ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನು ನಿಮ್ಮ ಮನೆಗೆ ಬರಮಾಡಿಕೊಂಡ್ರೆ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆ ಖಂಡಿತವಾಗ್ಲೂ ನಿಮಗೆ ಕಂಡು ಬರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.